ಮನೆಯಲ್ಲಿ ಯಾವ ರೀತಿ ಜೀರಾ ಜ್ಯೂಸ್ ಮಾಡೋದು ಅಂತೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ರುಚಿಕರವಾದಂತಹ 4 ಪದಾರ್ಥಗಳಿಂದ ಮಾಡುವಂತಹ ಮನೆಯಲ್ಲೇ ಮಾಡುವಂತಹ ಜ್ಯೂಸ್, ಜೀರಾ ಜ್ಯೂಸ್. ನಾವು ಅಂಗಡಿಯಲ್ಲಿ ತೊಗೊಬಂದು ಕುಡಿಯೋದಕ್ಕೂ ಮನೇಲಿ ಮಾಡ್ಕೊಂಡು ಕುಡಿಯೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತಲ್ವ. ಹಾಗಾದರೆ ಬನ್ನಿ, ಯಾವ ಪದಾರ್ಥಗಳನ್ನು ಬಳಸಿ ನಾವು ಜೀರಾ ಜ್ಯೂಸ್ ಮಾಡ್ಬೋದು ಅಂತೇಳ್ಬಿಟ್ಟು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೇನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಹಾಗೆ ಸ್ವಲ್ಪ ಬೆಲ್ಲವನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗೋವಷ್ಟು ಬೆಲ್ಲ, ಮತ್ತು ನೆನೆಸಿಟ್ಟಿದ್ದೀನಿ ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಟಿದ್ದೀನಿ, ಅದನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಏಲಕ್ಕಿ ಕಾಯಿ, ಒಂದು 3 ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಮತ್ತು ಜೀರಿಗೆ ಬೇಕಲ್ವ, ಜೀರಾ ಜ್ಯೂಸ್ ಮಾಡೋದಕ್ಕೆ ಜೀರಿಗೆ ಬಹಳ ಮುಖ್ಯ. ಇದಿಲ್ಲ ಅಂದರೆ ಜ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ 4 ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ರೀತಿಗೆ ಜೀರಾ ಜ್ಯೂಸ್ ಮಾಡ್ಬೋದು ಅಂತೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಕೆಮಿಕಲ್ಸ್ ಇರುವಂಥ ಜ್ಯೂಸನ್ನ ನಾವು ಕುಡಿದು ಗ್ಯಾಸ್ಟ್ರಿಕ್ ಸಮಸ್ಯೆನ ನಾವು ಬಗೆಹರಿಸ್ಕೋಬೋದು. ಆದರೆ ಇದೇ ರೀತಿಯಾಗಿ ಮನೆಯಲ್ಲೇ ನಾವು ಮಾಡಿಕೊಂಡು ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಆರೋಗ್ಯನ ಇನ್ನೂ ಕೂಡ ಚೆನ್ನಾಗಿ ಮಾಡ್ಕೊಳ್ತಾ ಆರೋಗ್ಯನ ಸರಿಪಡಿಸ್ಕೊಳ್ಳೋದು ಒಂದು ಉತ್ತಮವಾದಂಥ ವಿಧಾನ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ನಲ್ಲ, ಅದು ಸ್ವಲ್ಪ ಬೆಲ್ಲ ನೆನಿಬೇಕು. ಹಾಗಾಗಿ ನಾನು ತೊಗೊಂಡಿದ್ದು ಅರ್ಧ ಬಟ್ಲು ಬೆಲ್ಲಕ್ಕೆ ಫುಲ್ ನೀರು ಹಾಕಿ ಅದನ್ನು ಕರಗ್ಸೋಕೆ ಇಟ್ಕೊಳ್ತೀನಿ. ಅದು ಕರಗಿ ಎಲ್ಲ ರಸ ಎಲ್ಲ ಬಿಡುತ್ತಲ್ಲ, ಆವಾಗ ನಾವು ಜ್ಯೂಸ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ. ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೆ ತುಂಬಾ ಚೆನ್ನಾಗಿ. ಹಾಗೆಯೇ ಜೀರಿಗೆ ಮತ್ತು ಏಲಕ್ಕಿ ಕಾಯಿ ತೊಗೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಮಿಕ್ಸಿ ಮಾಡಬೇಕು, ಆದರೆ ಸ್ವಲ್ಪ ಇತ್ತಲ್ಲ, ಹಾಗಾಗಿ ಮಿಕ್ಸಿ ಮಾಡೋದಕ್ಕೆ ಆಗಲಿಲ್ಲ. ನಾವು ಹಾಗೆಯೇ ಈ ಥರ ಕುಟ್ಟೋ ಒಂದು ಇದ್ರೆ ಒಳಕಲ್ಲು, ಅದರಲ್ಲಿ ನಾನು ಕುಟ್ಟಿ ಸಣ್ಣ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಕ್ಕೆ ಬೇಕಾದರೆ ಸಣ್ಣಕ್ಕೆ ಮಾಡ್ಕೊಂಡು ನಾನು ಇದರಲ್ಲಿ ಸ್ವಲ್ಪ ಬಾಯಿಗೆ ಸಿಗಲಿ ಅಂತೇಳ್ಬಿಟ್ಟು ಜೀರಿಗೆ ಸ್ವಲ್ಪ ತರಿಯಾಗೆ ನಾನು ಇದನ್ನು ಕುಟ್ಕೊಳ್ತಾ ಇದ್ದೀನಿ. ನೋಡಿರಿ ಯಾವ ರೀತಿಯಾಗಿ ಕುಟ್ಟಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹುಣಸೆ ಹಣ್ಣನ್ನು ನಾವು ನೆನೆಸಿ ಇಟ್ಕೊಂಡಿದ್ವಲ್ಲ, ಅದರ ರಸ ತೊಗೋಬೇಕು. ಹಾಗಾಗಿ ಅದನ್ನು ನೀಟಾಗಿ ನಾನು ತೊಳೆದು ನೆನೆ ಹಾಕಿದ್ದೆ. ಹಾಗೆಯೇ ಮತ್ತು ಇವಾಗ ಇದರ ರಸ ನಾನು ತೆಗೆದುಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕೈಯಲ್ಲೇ ಅಂದು ನಾವು ರಸ ಚೆನ್ನಾಗಿ ಬಿಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೈಯಲ್ಲೇ, ಈ ಹಳ್ಳಿ ಸೈಡೆಲ್ಲ ಕೈಯಲ್ಲೇ ಅಲ್ವಾ ಮಾಡೋದು, ಹಾಗಾಗಿ ಕೈಯಲ್ಲೇ ಹಿಂಡಿ ನಾನು ರಸ ತೊಗೊಳ್ತಾ ಇದ್ದೀನಿ. ಯಾವ ರೀತಿಯಾಗಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಹಾಗೆ. ತುಂಬಾ ಈಸಿ ಇದೆ. ಮನೆಯಲ್ಲೂ ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿಯೋರು ಅದಕ್ಕೆ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದು ತುಂಬಾ ಇದು. ಬಿಸಿಲಿಗೆ ಈ ಬೆಲ್ಲದ ಪಾನಕ ಇದೆಯಲ್ಲ, ಅದು ಕೂಡ ತುಂಬಾ ಯೂಸ್ ಇದೆ. ಹಾಗಾಗಿ ಅದ್ರ ಜೊತೆ ಈ ಪುಡಿನ ಹಾಕ್ಕೊಂಡು ನಾವು ಜ್ಯೂಸ್ ಮಾಡಿ ಬೇರೆಯವ್ರಿಗೂ ಮನೆಯವ್ರಿಗೆ ಬಂದವ್ರಿಗೂ ಕೂಡ ಕೊಟ್ಟರೆ ತುಂಬಾ ಅವ್ರಿಗೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮದು ಕೂಡ ಆರೋಗ್ಯನೂ ಕೂಡ ನಾವು ಚೆನ್ನಾಗಿ ಕಾಪಾಡ್ಕೋಬೋದು. ಹಾಗೆಯೇ ನಾವು ನೆನೆಸಿಟ್ಕೊಂಡಿದ್ದ ಬೆಲ್ಲನೂ ಕೂಡ ಅದಕ್ಕೆ ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ನಾವೇನು ಪುಡಿ ಮಾಡ್ಕೊಂಡಿದ್ವಲ್ಲ ಜೀರಿಗೆ ಮತ್ತು ಏಲಕ್ಕಿ, ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದಿಷ್ಟೇನ ಆಗಿರೋದು ಅಂತಲ್ಲ, ಇದೇನು ನಾವು ಹುಣಸೆ ರಸ ಮತ್ತು ಬೆಲ್ಲದ ಪಾನಕನ ನಾವು ಇದಕ್ಕೆ ಹಾಕಿದ್ವಲ್ಲ, ಇದಕ್ಕೆ ನಾನು ಸುಮಾರು ಎಷ್ಟಾದರೂ ನೀರು ಹಾಕ್ಕೊಂಡು ನಾವು ಇದನ್ನು ಹೆಚ್ಚಿಸ್ಕೋಬೋದು. ಹಾಗಾಗಿ ನಾನು ಸ್ವಲ್ಪ ಅದಿಷ್ಟನ್ನೇ ನಾನು ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾವೇನು ಪುಡಿ ಹಾಕಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ರಸ ಎಲ್ಲ ಪಾನಕಕ್ಕೆ ಚೆನ್ನಾಗಿ ಬಿಟ್ಕೋಬೇಕು. ಅಲ್ಲಿವರೆಗೂ ನಾನು ಅದನ್ನು ಸ್ವಲ್ಪ ಗುರಾಡ್ತಾಯಿದ್ದೆ, ಒಂದು 5 ನಿಮಿಷ ಗುರಾಡಿ ಸಾಕು. ಹಾಗೆ ನಾನು ಇದಕ್ಕೆ 1 ಲೋಟ ನಾನು ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾನಕಕ್ಕೆ, ಜ್ಯೂಸ್ಗೆ. ತುಂಬ ಚೆನ್ನಾಗಾಗುತ್ತೆ. ಏಕೆಂದರೆ ಬಹಳ ಜಾಸ್ತಿನೂ ಹಾಕಬಾರ್ದು ಸಹ, ಏಕೆಂದರೆ ನಾವು ಎಷ್ಟು ಬೇಕೋ ಅಷ್ಟು ಬೆಲ್ಲ ಮತ್ತು ಹುಣಸೆಹಣ್ಣು ರಸ ತೊಗೊಂಡಿರ್ತೀವಲ್ಲ, ಹಾಗಾಗಿ ನಾನು 1 ಲೋಟ ಆಗೋ ಅಷ್ಟನ್ನು ಅಷ್ಟೇ ತೊಗೊಂಡಿದ್ದೆ. ಹಾಗಾಗಿ ನಾನು ಇದಕ್ಕೆ 1 ಲೋಟ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು. ತುಂಬಾ ಚೆನ್ನಾಗಾಗಿತ್ತು ಜ್ಯೂಸು. ನಿಮಗೆ ಇಷ್ಟ
ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಜೀರಾ ಜ್ಯೂಸ್ ಮಾಡಿರೋದು. ಇಷ್ಟ ಆಗಿದ್ದರೆ ಪ್ಲೀಸ್ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವರು ಕೂಡ ಯೂಸ್ ಆಗೋದಿದ್ದರೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗೋ ವಿಡಿಯೋ ಜೊತೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.